ಮಂಡ್ಯದಲ್ಲಿ ಮೆಡಿಕಲ್ ಮಾಫಿಯಾ ತಲೆ ಎತ್ತಿದೆಯಾ ಅನ್ನೋ ಪ್ರಶ್ನೆ ಇದೆ. ಮಿಮ್ಸ್ ಔಷಧ ಉಗ್ರಾಣಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ದಾಳಿ ವೇಳೆ ಅಧಿಕಾರಿಗಳ ಕಳ್ಳಾಟ ಬಯಲಾಗಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಅವಧಿ ಮೀರಿದ ಔಷಧಿಗಳು ಅಲ್ಲಿ ಪತ್ತೆಯಾಗಿದೆ. ಮಂಡ್ಯದಲ್ಲಿ ಮೆಡಿಕಲ್ ಮಾಫಿಯಾ ಎಗ್ಗಿಲ್ಲದೆ ನಡೀತಾ ಇದೆಯಾ ಅನ್ನೋ ಪ್ರಶ್ನೆ. ಇದರಲ್ಲಿ ಸರ್ಕಾರಿ ಅಧಿಕಾರಿಗಳ ಶಾಮೀಲಾತಿ ಬಗ್ಗೆ ಕೂಡ ಈಗ ಶಂಕೆ ವ್ಯಕ್ತ ಆಗ್ತಾ ಇದೆ. ಕಾರಣ ರೇಡ್ನಲ್ಲಿ ಸಿಕ್ಕಂತಹ ಎಕ್ಸ್ಪೈರಿ ಆದಂತಹ ಔಷಧಿಗಳ ಸಂಗ್ರಹ. ಮಿಮ್ಸ್ ಔಷಧ ಉಗ್ರಾಣದಲ್ಲಿ ದಾಳಿ ನಡೆಸಿದ ಸಂದರ್ಭದಲ್ಲಿ ಹಲವು ಎಕ್ಸ್ಪೈರಿ ಆದಂತಹ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಮಾತ್ರ ಅಲ್ಲ, ಮೆಡಿಕಲ್ಗೆ ಬೇಕಾದಂತಹ ಕೆಲವು ಔಷಧಗಳನ್ನು ಕೂಡ ಅಲ್ಲಿ ಇರಿಸಲಾಗಿತ್ತು. ಇದು ಯಾವ ಕಾರಣಕ್ಕೆ ಅನ್ನೋದು ಕುತೂಹಲ. ಲೋಕಾಯುಕ್ತ ದಾಳಿಯ ವೇಳೆ ಇದೀಗ ಮೆಡಿಕಲ್ ಮಾಫಿಯಾ ನಡೀತಾ ಇದೆ ಅನ್ನೋ ಅನುಮಾನಗಳು ದಟ್ಟವಾಗಿ ಕಾಣ್ತಾ ಇದೆ. ಅದು ಕೂಡ ನಡೀತಾ ಇರುವಂಥದ್ದು ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿ. ನಾನಿದೀಗ ಮಿಮ್ಸ್ ಆಸ್ಪತ್ರೆಯ ಔಷಧಿಯ ಮುಖ್ಯ ಉಗ್ರಾಣದ ಬಳಿ ಇದ್ದೀನಿ. ಇಲ್ಲಿರುವಂಥ ಎಲ್ಲ ಔಷಧಿಗಳು ಕೂಡ ಇದೀಗ ಸಂಪೂರ್ಣವಾಗಿ ಎಕ್ಸ್ಪೈರಿ ಆಗಿರುವಂಥದ್ದು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇದೀಗ ಲೋಕಾಯುಕ್ತ ರೈಡ್ ವೇಳೆಯಲ್ಲಿ ಸಂಪೂರ್ಣವಾಗಿ ಬೆಳಕಿಗೆ ಬಂದಿರುವಂಥದ್ದು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇದು ರೆಮ್ಡಿಸಿವಿರ್ ಒಂದು ಔಷಧಿ. ಇದು ಕೋವಿಡ್ ಟೈಮ್ನಲ್ಲಿ ಅತಿಯಾಗಿ ಬಳಕೆ ಮಾಡ್ತಿದ್ದಂಥ ಒಂದು ಔಷಧಿ. ಈ ಔಷಧಿ ಕೂಡ 40 ಲಕ್ಷ ಮೌಲ್ಯದ ಔಷಧಿಗಳು. ಈಗ ಇದು ಅಂದರೆ ರೆಮ್ಡಿಸಿವಿರ್ ಔಷಧಿಯೇ ಮಾತ್ರ 40 ಲಕ್ಷಕ್ಕೂ ಅಧಿಕ ಪ್ರಮಾಣದಲ್ಲಿ ಬೆಲೆ ಬಾಳುವಂಥ ಔಷಧಿಗಳು ಇದೀಗ ಎಕ್ಸ್ಪೈರಿ ಡೇಟ್ ಆಗಿರುವಂಥದ್ದು. ಅದನ್ನು ಹೊರತುಪಡಿಸಿ ಬೇರೆ ಬೇರೆ ಕಾಯಿಲೆಗಳಿಗೆ ಕೊಡುವಂಥ ಔಷಧಿಗಳು ಕೂಡ ಅಪಾರ ಪ್ರಮಾಣದಲ್ಲಿ ಎಕ್ಸ್ಪೈರಿ ಡೇಟ್ ಆಗಿದ್ದಾವೆ. ಅದು ಕೂಡ ಲಕ್ಷಾಂತರ ರೂಪಾಯಿ ಮೌಲ್ಯದ ಒಂದು ಔಷಧಿಗಳಾಗಿರುವಂಥದ್ದು. ಈ ನಿಟ್ಟಲ್ಲಿ ಲೋಕಾಯುಕ್ತಕ್ಕೆ ಒಂದು ದೂರು ಬರುತ್ತೆ. ದೂರಿನ ಅನ್ವಯವಾಗಿ ಇವತ್ತು ಇದೀಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ದಾಳಿಯ ವೇಳೆಯಲ್ಲಿ ಇಷ್ಟು ಪ್ರಮಾಣದ ಒಂದು ಔಷಧಿಗಳು ಇದೀಗ ಎಕ್ಸ್ಪೈರಿ ಡೇಟ್ ಆಗಿರುವಂಥದ್ದು ಬೆಳಕಿಗೆ ಬಂದಿರುವಂಥದ್ದು. ಅಂದರೆ ಇಲ್ಲಿನ ಮಿಮ್ಸ್ ಅಧಿಕಾರಿಗಳು ಮಾಡಬೇಕಾದ ಕೆಲಸ ಏನಂತಂದರೆ ಆಯಾಯ ಔಷಧಿಗಳು ಎಕ್ಸ್ಪೈರಿ ಡೇಟ್ ಆಗುವಂಥ 2 ತಿಂಗಳು ಮತ್ತು 3 ತಿಂಗಳ ಮುಂಚೆಯೇ ಸಹ ಸಂಬಂಧಪಟ್ಟ ಒಂದು ಏಜೆನ್ಸಿ ಏನಿರುತ್ತೆ, ಯಾರು ಈ ಒಂದು ಔಷಧಿಗಳನ್ನು ಸಪ್ಲೈ ಮಾಡಿರ್ತಾರೆ ಅವರನ್ನು ಕರೆದು ಈ ಔಷಧಿಗೆ ಡಿಮ್ಯಾಂಡ್ ಇಲ್ಲ ಹೆಚ್ಚಾಗಿ, ಹಾಗಾಗಿ ಇದನ್ನು ವಾಪಸ್ ತೆಗೆದುಕೊಂಡು ಹೋಗಿ ನಿಟ್ಟಲ್ಲಿ ಅವ್ರಿಗೆ ರಿಟರ್ನ್ ಮಾಡಬೇಕಾಗಿತ್ತು. ಆದರೆ ಆ ಕೆಲಸವನ್ನು ಇಲ್ಲಿನ ಮಿಮ್ಸ್ ಆಡಳಿತ ಮಂಡಳಿ ಮಾಡಿಲ್ಲ. ಆ ನಿಟ್ಟಿನಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಮೆಡಿಸನ್ ಇದೀಗ ಎಕ್ಸ್ಪೈರಿ ಡೇಟ್ ಆಗಿರುವಂಥದ್ದು. ಇವೆಲ್ಲನೂ ಕೂಡ ಇದೀಗ ನಾಶ ಮಾಡುವಂಥ ಪರಿಸ್ಥಿತಿಗೆ ತಂದಿದ್ದಾರೆ. ಅಂದರೆ ಸುಮಾರು 5-6 ವರ್ಷದ ಎಕ್ಸ್ಪೈರಿ ಡೇಟ್ ಆಗಿರುವಂಥ ಔಷಧಿಗಳು ಮಾತ್ರ ಇದ್ದಾವೆ. ಒಂದು 2-3 ತಿಂಗಳು ಹಿಂದೆಷ್ಟೇ ಎಕ್ಸ್ಪೈರಿ ಡೇಟ್ ಆಗಿರುವಂಥ ಒಂದಷ್ಟು ಮಾತ್ರೆಗಳು ಇರುವಂಥದ್ದು. ಆ ನಿಟ್ಟಿನಲ್ಲಿ ಈ ಪ್ರಮಾಣದ ಮಾತ್ರೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಎಕ್ಸ್ಪೈರಿ ಡೇಟ್ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕಾಗಿ ಒಂದಷ್ಟು ಅರ್ಜಿಗಳು ಮತ್ತು ದೂರುಗಳು ಸಹ ಬಂದಿದ್ದು, ಆ ನಿಟ್ಟಿನಲ್ಲಿ ಲೋಕಾಯುಕ್ತ ಇದೀಗ ದಾಳಿ ಮಾಡಿರುವಂಥದ್ದು. ಈ ದಾಳಿಯ ವೇಳೆ ಮೆಡಿಕಲ್ ಮಾಫಿಯಾ ಅಂದರೆ ಈ ರೀತಿಯಾಗಿ ಜರುಗ್ತಾ ಇದೆ ಅನ್ನೋ ನಿಟ್ಟಲ್ಲಿ ಒಂದಷ್ಟು ಅನುಮಾನಗಳು ಕೂಡ ಕಾಡ್ತಾ ಇರುವಂಥದ್ದು. ಒಟ್ಟಾರೆ ಹೇಳೋದಾದರೆ ದಿನ ಕಳೆದಂತೆ ಒಂದಷ್ಟು ಮಿಮ್ಸ್ ಇಲಾಖೆಯಲ್ಲಿ ಅಂದರೆ ಮಿಮ್ಸ್ ಆಸ್ಪತ್ರೆಯಲ್ಲಿ ಪ್ರತಿನಿತ್ಯವೂ ಕೂಡ ಒಂದೆಲ್ಲ ಒಂದು ದೂರುಗಳು ಕೇಳಿಬರ್ತಾ ಇತ್ತು, ಒಂದೆಲ್ಲ ಒಂದು ಹಗರಣಗಳು ಕೂಡ ಮಿಮ್ಸ್ ಆಸ್ಪತ್ರೆಯಲ್ಲಿ ಕೇಳಿಬರ್ತಾ ಇತ್ತು. ಇದೀಗ ಮೆಡಿಕಲ್ ಮಾಫಿಯಾ ಅನ್ನೋದು ಕೂಡ ತಲೆದೂರದಂತೆ ಕಾಣ್ತಾ ಇದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಆಸ್ಪತ್ರೆಯಲ್ಲಿದ್ದಂತಹ ಮೆಡಿಸಿನ್ ಕೂಡ ನಾಶ ಆಗಿದೆ. ಅದನ್ನು ರಿಟರ್ನ್ ಮಾಡ್ದೇ ಇದೀಗ ಸರ್ಕಾರಕ್ಕೆ ದುಂದು ವೆಚ್ಚವನ್ನು ಕೂಡ ಮಾಡೋ ನಿಟ್ಟಲ್ಲಿ ಇಲ್ಲಿನ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.